ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಯಾರಾದ್ರೂ ಒಂದು ಕಲ್ಲನ್ನ ಇಟ್ಟು ಪೂಜೆ ಮಾಡಿದ್ರು ಕೂಡ ಅಯ್ಯೋ ಇಲ್ಲಿ ಪೂಜೆ ಮಾಡಿದ್ರೆ ಒಳ್ಳೇದಾಗತ್ತಾ ಅಂತ ಸಾಲುಗಟ್ಟಿ ಜನ ನಿಂತ್ಕೊಂಡು ಪೂಜೆ ಮಾಡಿದ್ದು ಕೂಡ ಉಂಟು ಅಂತ ಉದಾಹರಣೆಗಳು ನಮ್ಮಲ್ಲಿದೆ. ಕಾರಣ ಅಷ್ಟರ ಮಟ್ಟಿಗೆ ನಂಬಿಕೆ, ದೇವರು ಅಂದರೆ ಭಯ ಭಕ್ತಿ ನಮ್ಮಲ್ಲಿ ಇರೋದು. ನಾವು ಅದೇ ಸಂಪ್ರದಾಯವನ್ನು ಫಾಲೋ ಮಾಡ್ಕೊಂಡು ಬಂದವರು. ಎಲ್ಲಾದರೂ ಒಂದು ಪವರ್ಫುಲ್ ದೇವಸ್ಥಾನ ಇದೆ ಅಂತ ಅಂದರೆ ಖಂಡಿತ ಅಲ್ಲಿಗೆ ಭೇಟಿ ಕೊಡಬೇಕು, ನಮ್ಮ ಸಂಕಷ್ಟಗಳ ಪರಿಹಾರ ಆಗುತ್ತೆ ಅಂದರೆ ಯಾಕೆ ಹೋಗಬಾರ್ದು ಅಂತ ನಾವೆಲ್ಲ ಯೋಚನೆ ಮಾಡ್ತೀವಿ. ಅದೇ ರೀತಿ ಇತ್ತೀಚೆಗೆ ದೊಡ್ಡ ಮಟ್ಟದ ಸದ್ದು ಸುದ್ದಿಗೆ ಕಾರಣ ಆಗಿರುವಂಥ ಒಂದು ಪವರ್ಫುಲ್ ದೇವಸ್ಥಾನ ಅಂದರೆ ಕೊಟ್ಟಿಯೂರು. ಪ್ರಮುಖವಾಗಿ ಅಲ್ಲಿರುವ ಶಿವ ದೇವಸ್ಥಾನ. ವರ್ಷಕ್ಕೊಂದೇ ಸಲ ಅಲ್ಲಿ ದೇವರ ದರ್ಶನ ಸಿಗೋದಂತೆ. ಈ ಬಾರಿ ಯಾಕಪ್ಪ ಅಷ್ಟು ಸೌಂಡ್ ಆಗ್ತಾ ಇದೆ? ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರೆ ಕನ್ನಡಿಗರೆಲ್ಲ ಅಲ್ಲಿ ಪರದಾಡ್ತಾ ಇರುವಂತಹ ದೃಶ್ಯಗಳು ನೋಡೋದಕ್ಕೆ ಸಿಗುತ್ತೆ. ಸೋಷಿಯಲ್ ಮೀಡಿಯಾದಲ್ಲಿ ಅಂಥದ್ದೇ ದೃಶ್ಯಗಳು ವೈರಲ್ ಆಗ್ತಾ ಇದೆ. ಯಾಕೆ ನಮ್ಮ ಕನ್ನಡಿಗರಿಗೆ ಬೆಲೆ ಇಲ್ವಾ? ದೇವರ ದರ್ಶನಕ್ಕೆ ಹೋದರೆ ಸರಿಯಾಗಿ ವ್ಯವಸ್ಥೆ ಮಾಡ್ತಾ ಇಲ್ವಾ ಕೇರಳದ ಸರ್ಕಾರ? ಈ ಪ್ರಶ್ನೆಗಳಿದೆ. ಕಾರಣ ಕೊಟ್ಟಿಯೂರು ಎಂಬಲ್ಲಿ ಶಿವ ದೇವಸ್ಥಾನಕ್ಕೆ ಹಲವಾರು ಜನ ಸಾವಿರಾರು ಸಂಖ್ಯೆಯಲ್ಲಿ ಭೇಟಿ ಕೊಡ್ತಿದ್ದಾರೆ ಭಕ್ತಾದಿಗಳು. ಬಟ್ ಸರಿಯಾಗಿ ವ್ಯವಸ್ಥೆ ಆಗ್ತಾ ಇಲ್ಲ. ಮಕ್ಕಳನ್ನ ಕರ್ಕೊಂಡು ಹೋಗ್ತಾರೆ, ವಯೋವೃದ್ಧರೆಲ್ಲ ಹೋಗ್ತಿದ್ದಾರೆ, ಸರಿಯಾಗಿ ಅಲ್ಲಿ ನಡೆಸ್ಕೊಳ್ತಾ ಇಲ್ಲ ಅನ್ನುವಂಥ ಆರೋಪ ಇದೆ. ಯಾಕಿಂಥ ಅವ್ಯವಸ್ಥೆಯಲ್ಲಿ ಕೇರಳದ ಜನತೆಗೆ ನಮ್ಮವ್ರನ್ನ ಕಂಡ್ರೆ ಆಗ್ತಾ ಇಲ್ವಾ? ಬಂದಿರೋದೇ ಇಷ್ಟ ಇಲ್ವಾ? ಇಂಥ ಚರ್ಚೆಗಳು ಆಗ್ತಾ ಇದೆ. ಅದ್ರ ಜೊತೆಗೆ ಯಾಕಿಷ್ಟು ಸದ್ದು ಸುದ್ದಿಗೆ ಆ ದೇವಸ್ಥಾನ ಈ ಬಾರಿ ಕೇಳೋದಕ್ಕೆ ಸಿಗ್ತಾ ಇದೆ ಅಂತ ಅಂದರೆ ಇತ್ತೀಚೆಗೆ ನಟ ದರ್ಶನ್ ಅವರು ಬೇಲ್ ಮೇಲೆ ಆಚೆ ಇದ್ದಾಗ ಭೇಟಿ ಕೊಟ್ಟರು ಅನ್ನೋ ಕಾರಣಕ್ಕೆ. ಯಾರಾದರೂ ಸೆಲೆಬ್ರಿಟಿಗಳು, ರಾಜಕಾರಣಿಗಳು ಹೋಗಿ ಬಂದರು ಅಂತ ಅಂದರೆ ಅಷ್ಟೊಂದು ಪವರ್ಫುಲ್ಲ ಆ ದೇವಸ್ಥಾನ ಅಂತ ನಂಬಿ ಬಿಡ್ತೀವಿ ನಾವು. ಅದೇ ರೀತಿ ನಮ್ಮ ಜನ ಕೂಡ ನಂಬಿಕೊಂಡು ಆ ದೇವಸ್ಥಾನಗಳಿಗೆ ಭೇಟಿ ಕೊಡ್ತಿದ್ದಾರೆ. ಹೋಗೋದು ತಪ್ಪಲ್ಲ, ಭೇಟಿ ಕೊಟ್ಟಿದ್ದು ದೇವರ ದರ್ಶನ ಪಡೆದುಕೊಳ್ತಾ ಇರೋದು ಇಲ್ಲಿ ಚರ್ಚೆ ಆಗ್ತಾ ಇಲ್ಲ. ಬಟ್ ವ್ಯವಸ್ಥೆಯ ಬಗ್ಗೆ ಚರ್ಚೆ ಆಗಬೇಕಾಗಿದೆ. ಅಲ್ಲಿರುವಂಥ ಅವ್ಯವಸ್ಥೆ ಏನು, ಕನ್ನಡಿಗರಿಗೆ ಆಗ್ತಾ ಇರುವ ಸಮಸ್ಯೆ ಏನು, ಆ ಕುರಿತು ಇವತ್ತು ಸುದೀರ್ಘವಾಗಿ ಚರ್ಚೆ ಮಾಡೋಣ. ಇದೆ ಈ ಹೊತ್ತಿನ ವಿಶೇಷ ಕೊಟ್ಟಿಯೂರು ಗೂಂಡಾಗಿರಿ. ನಮ್ಮ ಜನ ದೇವರು ಅಂದರೆ ಬಹಳ ನಂಬಿಕೆ ಇಡ್ತಾರೆ. ಯಾವುದಾದ್ರೂ ಒಂದು ದೇವಸ್ಥಾನ, ನಾನು ಆಗಲೇ ಹೇಳಿದ್ನಲ್ಲ, ಯಾರಾದರೂ ಒಬ್ರು ಕಲ್ಲಿಟ್ಟು ಪೂಜೆ ಮಾಡಿದ್ರು ಕೂಡ ಅಪಾರ ನಂಬಿಕೆ ನಮ್ಮಲ್ಲಿ. ದೇವರು ಅಂದರೆ ಭಯ ಭಕ್ತಿ ನಮ್ಮಲ್ಲಿ. ನಾವು ಹೋಗಿ ಪೂಜೆ ಮಾಡೋಣ ಅನ್ನೋ ಮನಸ್ಥಿತಿ ಇರೋರು ನಾವು. ಕರ್ನಾಟಕದಿಂದಲೇ ಫೇಮಸ್ ಆದ ಕೊಟ್ಟಿಯೂರಲ್ಲಿ ಅನ್ಯಾಯ ಯಾಕೆ ಕನ್ನಡಿಗರಿಗೆ? ಕೊಟ್ಟಿಯೂರು ಗ್ರಾಮದಲ್ಲಿ ಇರುವ ಶಿವನ ದೇಗುಲ ಭಾರಿ ಜನಪ್ರಿಯ. ನಾನಾಗಲೇ ಹೇಳಿದ್ನಲ್ಲ, ಸೆಲೆಬ್ರಿಟಿಗಳು ಹೋದ್ರು ಅನ್ನೋ ಕಾರಣಕ್ಕೆ ಚರ್ಚೆ ಆಗ್ತಾ ಇದೆ. ರಾಜಕಾರಣಿಗಳು ಭೇಟಿ ಕೊಟ್ಟರೆ ಚರ್ಚೆ ಆಗಿಬಿಡುತ್ತೆ ಆ ಸ್ಥಳಗಳ ಬಗ್ಗೆ. ಕಿಲೋಮೀಟರ್ ಗಟ್ಟಲೆ ಕ್ಯೂ ಇದೆ. ಟಿಕೆಟ್ ಇದ್ರೆ ಮಾತ್ರ ದರ್ಶನಕ್ಕೆ ಅವಕಾಶ. ದರ್ಶನ್ ರವರಿಂದಲೇ ಫೇಮಸ್ ಆಗಿದ್ದ ಕೊಟ್ಟಿಯೂರಲ್ಲಿ ಏನಾಗ್ತಾ ಇದೆ? ಶಿವನ ದರ್ಶನಕ್ಕೆ ಹೋದವರ ಮೇಲೆ ಗೂಂಡಾಗಿರಿ ಸರಿನಾ? ಕರ್ನಾಟಕ ಭಕ್ತರ ಮೇಲೆ ದಬ್ಬಾಳಿಕೆ ಮಾಡ್ತಾ ಇರೋದು ಯಾಕೆ? ಈ ಪ್ರಶ್ನೆ ಇದೆ. ಮಹಿಳೆಯರು, ಮಕ್ಕಳು, ವೃದ್ಧರು ಯಾರಿಗೂ ಕೂಡ ಅಲ್ಲಿ ಸೇಫ್ಟಿ ಇಲ್ವಾ? ಯಾಕೆ ಹಿಂಗೆ? ಭಕ್ತಿಯಿಂದ ಹೋದ ಭಕ್ತರಲ್ಲಿ ಈಗ ಬರೀ ಆಕ್ರೋಶ ಯಾಕೆ ಅನ್ನುವಂಥ ಪ್ರಶ್ನೆ. ಭಕ್ತರಿಗೆ ಸೂಕ್ತ ವ್ಯವಸ್ಥೆ ಇಲ್ಲ ಅಂತ ಕರ್ನಾಟಕದ ಜನತೆ ಆಕ್ರೋಶ ಹೊರಹಾಕ್ತಿದ್ದಾರೆ. ನಾನು ಆಗ್ಲೇ ಹೇಳದ್ನಲ್ಲ, ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರೆ ಸಾಕು ಇದೇ ಸುದ್ದಿ. ಮಹಿಳೆಯರ ಮೇಲೆ ಕಾಲಿನಿಂದ ನೀರು ಎರಚಿ ದರ್ಪ ಮೆರೀತಿದ್ದಾರಂತೆ ಅಲ್ಲಿ ಅವರು. ರಶ್ ಹೆಚ್ಚಾಗ್ತಾ ಇದ್ದಂತೆ ಮಹಿಳೆಯರ ತಳ್ಳಾಟ ನೂಕಾಟ ಆಗ್ಬಿಡುತ್ತೆ. ತುಂಬಾ ಅಸಭ್ಯವಾಗಿ ನಡೆಸ್ಕೊಳ್ತಿದ್ದಾರೆ ಮಹಿಳೆಯರನ್ನ ಅನ್ನುವಂಥ ಆರೋಪ ಕೂಡ ಕೇಳೋದಕ್ಕೆ ಸಿಕ್ಕಿದೆ. ನೀವು ಸೋಷಿಯಲ್ ಮೀಡಿಯಾದಲ್ಲಿ ಓಪನ್ ಮಾಡಿದ್ರೆ ಮಹಿಳೆಯರನ್ನ ತುಂಬಾ ಕೆಟ್ಟದಾಗಿ ಟಚ್ ಮಾಡ್ತಾರೆ. ಇಲ್ಲಿನ ಜನ ಬೇಕು ಅಂತಲೇ ಹಂಗೆ ಮಾಡ್ತಾರೆ ಅಂತ ಇಲ್ಲ. ಮಹಿಳೆಯರು ನಮ್ಮ ಕರ್ನಾಟಕದಿಂದ ಹೋದವರು ಕೆಲವರು ವಿಡಿಯೋ ಮಾಡಿ ಹಂಚಿಕೊಂಡಿದ್ದು ಕೂಡ ಇದೆ. ಯಾಕೆ ಹಿಂಗೆ ವ್ಯವಸ್ಥೆ ಅನ್ನೋದು ಚರ್ಚೆ ಆಗ್ತಾ ಇದೆ. ಕೊಟ್ಟಿಯೂರಿನ ಸನ್ನಿಧಿಯಲ್ಲಿ ಭಾರಿ ಅವ್ಯವಸ್ಥೆ. ದರ್ಶನ್ ಹೋಗಿದ್ದಕ್ಕೆ ಫೇಮಸ್, ಆಮೇಲೆ ನರಕ ದರ್ಶನ. ಬರೀ ರೌಡಿಸಮ್. ಅಷ್ಟು ಜನ ಸೇರಿ ಕಾಲಿಂದ ನೀರು ಎಚ್ತಾ ಇದ್ದಾರೆ. ಸದ್ಯ ಟೆಂಪಲ್ಗಳ ಲಿಸ್ಟ್ ನಲ್ಲಿ ಸಿಕ್ಕಾಪಟ್ಟೆ ಫೇಮಸ್ ಆಗಿರೋದು ಅಂದ್ರೆ ಕೊಟ್ಟಿಯೂರಿನ ಶಿವ ಪಾರ್ವತಿ ದೇವಸ್ಥಾನ. ಈ ದೇವಸ್ಥಾನದ ಬಗ್ಗೆ ಕೇರಳದ ಒಂದಿಷ್ಟು ಮಂದಿಗೆ, ಕರ್ನಾಟಕದಲ್ಲಿ ಮೈಸೂರು, ಕೊಡಗು, ಮಂಗಳೂರು ಸುತ್ತಮುತ್ತಲ ಜನರಿಗೆ ಮಾತ್ರ ಗೊತ್ತಿತ್ತು. ಯಾವಾಗ ನಟ ದರ್ಶನ್ ಅಲ್ಲಿಗೆ ಹೋಗಿ ಬಂದ್ರೋ ಆಗ್ಲೇ ಕೊಟ್ಟಿಯೂರು ಫೇಮಸ್ ಆಯ್ತು. ಅಲ್ಲಿಯವರೆಗೂ ಕರ್ನಾಟಕದ ಬಹುತೇಕ ಜನರಿಗೆ ಇಂಥದ್ದೊಂದು ಊರಿದೆ, ಆ ಊರಿನಲ್ಲೊಂದು ದೇವಸ್ಥಾನ ಇದೆ ಅನ್ನೋದೇ ಗೊತ್ತಿರಲಿಲ್ಲ. ಬೇಲ್ ಮೇಲೆ ಹೊರಗಿದ್ದ ದರ್ಶನ್ 2025ರ ಜೂನ್ ತಿಂಗಳಲ್ಲಿ ವಿಜಯಲಕ್ಷ್ಮಿ ಧನ್ವೀರ್ಗೌಡ ಜೊತೆ ಇದೇ ಕೊಟ್ಟಿಯೂರಿಗೆ ಭೇಟಿ ಕೊಟ್ಟಿದ್ರು. ದರ್ಶನ್ ಭೇಟಿ ಕೊಟ್ಟಿದ್ದು ಸುದ್ದಿಯಾಗಿದ್ದೇ ತಡ ಕೊಟ್ಟಿಯೂರು ಇದ್ದಕ್ಕಿದ್ದಂತೆ ಫೇಮಸ್ ಆಯ್ತು.
ಅದಾದ್ಮೇಲೆ ನಟ ಜಗ್ಗೇಶ್ ಕೂಡ ಕೊಟ್ಟಿಯೂರು ಶಿವನ ಆಲಯಕ್ಕೆ ಭೇಟಿ ನೀಡಿದ್ರು. ಅದು ಮತ್ತೊಮ್ಮೆ ಸುದ್ದಿಯಾಯಿತು. ಡಿವೈನ್ ಸ್ಟಾರ್ ರಿಷಬ್ ಶೆಟ್ಟಿ ಅವರ ಪತ್ನಿ ಪ್ರಗತಿ ಶೆಟ್ಟಿ ಕೂಡ ಮಗುವಿನ ಜೊತೆ ಈ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಬಂದ್ರು. ಹೀಗೆ ಬೆನ್ನಿಗೆ ಕನ್ನಡದ ಸಿನಿಮಾ ಸ್ಟಾರ್ ನಟ ನಟಿಯರು ಹೋಗಿ ಬಂದ ನಂತರ ಕೊಟ್ಟಿಯೂರು ಕೇರಳದ ಕಾಶಿಯಂತೆ ಕಾಣಿಸ್ತಾ ಹೋಯಿತು. ತಂಡೋಪತಂಡವಾಗಿ ಕೊಟ್ಟಿಯೂರಿಗೆ ಹೋಗೋಕೆ ಶುರು ಮಾಡಿದ್ರು ಜನ. ಇಷ್ಟಾಗ್ತಾ ಇದ್ದಂತೆ ಕರ್ನಾಟಕದಿಂದ ಭಕ್ತರು ತಂಡೋಪತಂಡವಾಗಿ ಹೋಗಲು ಶುರು ಮಾಡಿದ್ರು. ಪ್ರತಿ ವರ್ಷವೂ ಇದೇ ತಿಂಗಳಲ್ಲಿ ಕೊಟ್ಟಿಯೂರಿನಲ್ಲಿ ವಿಶೇಷ ಪೂಜೆ ನೆರವೇರುತ್ತೆ. ಆಗ ಭಕ್ತರು ತಮ್ಮ ಭಕ್ತಿ ಭಾವವನ್ನ ಸಮರ್ಪಿಸ್ತಿದ್ರು. ಆದ್ರೆ ಈಗ ಮಾತ್ರ ಯಾವುದೇ ಕಾರಣಕ್ಕೂ ಇಲ್ಲಿಗೆ ಬರಬೇಡಿ ಅಂತ ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾಗಳಲ್ಲಿ ಅಪ್ಲೋಡ್ ಮಾಡ್ತಿದ್ದಾರೆ. ಅದಕ್ಕೆ ಕಾರಣವೂ ಇದೆ. ಟಿಕೆಟ್ ಇಲ್ವಂತೆ, ಅವ್ರ ಕಡೆ ಬಂದ್ರೆ ಎಲ್ಲ ಕಳಿಸ್ತಾನೆ ಅವ್ರೆ. ಅಲ್ಲಿ ಬರೋದೇ ನಮ್ ಕನ್ನಡ ಜನಗಳು ಬರ್ತಾ ಇರೋದು ಎಲ್ಲ ವಾಟ್ಸ್ಆಪ್ ಅಲ್ಲಿ ವಿಡಿಯೋ ಕಳಿಸ್ಬೇಕಲ್ಲ. ಇನ್ನು ಇಲ್ಲಿನ ದೇವಸ್ಥಾನ ಆಡಳಿತ ಮಂಡಳಿ ಹಾಗೂ ಭದ್ರತಾ ಸಿಬ್ಬಂದಿ ಮಹಿಳೆಯರ ಮೇಲೆ ದರ್ಪ ತೋರ್ತಿದ್ದಾರೆ. ಅಲ್ಲದೆ ಭಕ್ತರ ಮೇಲೆ ಕಾಲಿನಿಂದ ನೀರು ಎರಚಿ ವಿಕೃತಿ ಮೆರೆಯುತ್ತಿರುವುದಕ್ಕೆ ಆಕ್ರೋಶ ಹೆಚ್ಚಾಗಿದೆ. ಸರತಿ ಸಾಲಿನಲ್ಲಿ ನಿಂತಿದ್ದ ವೇಳೆ ಭೀಕರವಾಗಿ ತಳ್ಳಾಟ ನೂಕಾಟವಾಗ್ತಿದ್ದು ಮಹಿಳಾ ಭಕ್ತರಿಗೆ ಹೆಚ್ಚಿನ ಸಮಸ್ಯೆಯಾಗುತ್ತಿದೆ. ಅಷ್ಟೇ ಅಲ್ಲದೆ ಕನ್ನಡಿಗರೊಂದಿಗೆ ಅನಗತ್ಯವಾಗಿ ಕಠಿಣ ವರ್ತನೆ ತೋರಲಾಗುತ್ತಿದೆ. ಕರ್ನಾಟಕದ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ದೇವಸ್ಥಾನಕ್ಕೆ ಭೇಟಿ ನೀಡುತ್ತಿದ್ರು. ಕನ್ನಡಿಗರಿಗೆ ಸೂಕ್ತ ಗೌರವ ನೀಡಲಾಗುತ್ತಿಲ್ಲ. ಟಿಕೆಟ್ಗೆ 1000 ರೂಪಾಯಿ ಕೊಟ್ಟರೂ ಸರಿಯಾಗಿ ದೇವರ ದರ್ಶನಕ್ಕೆ ಅವಕಾಶ ಸಿಗುತ್ತಿಲ್ಲ ಅನ್ನೋ ಆರೋಪಗಳು ಕೇಳಿ ಬರ್ತಿದೆ. ಅಂತ ಹೇಳಿದ್ರೆ ನೀವ್ ಯಾರಾದ್ರೂ ಕೊಟ್ಟಿರೋ ದೇವಸ್ಥಾನಕ್ಕೆ ಬರ್ತಿದೆ ಅಂತ ಹೇಳಿದ್ರೆ ನಿಜವಾಗ್ಲೂ ಬರಕ್ ಹೋಗ್ಬೇಡಿ. ನಿಜವಾಗ್ಲೂ ನಮ್ಮ ಕನ್ನಡದವರು ಸೆಲೆಬ್ರಿಟೀಸ್ ಇವ್ರು ಬಂದಿರೋದಕ್ಕೆ ಈ ದೇವಸ್ಥಾನ ಐತಿ ಅಂತ ಗೊತ್ತಾಗಿರೋದು. ಬಟ್ ಇಲ್ಲಿ ದೇವಸ್ಥಾನ ಹೆಸರು ದುಡ್ಡಿನ ದಂಧೆ ಮಾಡ್ತಾ ಇದ್ದಾರೆ. ಒಟ್ನಲ್ಲಿ ಕೊಟ್ಟಿಯೂರಿನಲ್ಲಿ ಕರ್ನಾಟಕದ ಭಕ್ತರಿಗೆ ನರಕ ದರ್ಶನವಾಗ್ತಿದೆ. ಇನ್ಮೇಲಾದ್ರೂ ಕೇರಳ ಸರ್ಕಾರ ಅಲ್ಲಿನ ಅವ್ಯವಸ್ಥೆ ಬಗ್ಗೆ ಗಮನ ಹರಿಸುತ್ತೋ ಇಲ್ವೋ ಕಾದು ನೋಡಬೇಕು. ನ್ಯೂಸ್ ಡೆಸ್ಕ್ ಗ್ಯಾರಂಟಿ ನ್ಯೂಸ್.